ಜಿಲ್ಲಾ ಮೆಗನ್ ಆಸ್ಪತ್ರೆಗೆ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಿಪಿಎಲ್ ಕಾರ್ಡುದಾರರಿಗೆ ಚಿಕಿತ್ಸೆ ನೀಡುವಲ್ಲಿ ಆಗುತ್ತಿರುವ ವಿಳಂಬ ಮತ್ತು ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಕೌಂಟರ್ನಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನಿರ್ದೇಶನ ನೀಡಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರ ಆರೋಗ್ಯ ವಿಚಾರಿಸಿ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ನನಗೆ ಇಂಟು ತಪ್ಪಿಲ್ಲ ಬಿಪಿಎಲ್ ಕಾರ್ಡಲ್ಲಿ 80% ಫ್ರೀನಾ? ಕಾರ್ಡಿಂದ 80% ಆಗುತ್ತೆ. ಮಾತಾಡಕ್ಕೆ ಬರಲ್ಲ. ಸೋಮವಾರದಿಂದ ಗುರುವಾರ ನಮಗೆ ಅಲ್ಲಿ ವಾರ್ಡ್ ಅಂದರೆ ಏನು ಹೇಳಿದ್ದಾರೆ? ಎಷ್ಟು ಯಾರು ಹೇಳಿದ್ರು? ಅವರಿಗೆ ಇನ್ಸ್ಪೆಕ್ಷನ್ ಆದಂಥವ್ರು ಇಲ್ಲೇ ಒಂದು 8 ದಿನ ಅಡ್ಮಿಟ್ ಮಾಡಿದ್ದಾರೆ. ಕಾಣಲಿಲ್ಲ ಮೀಡಿಯಾದವ್ರು ಹೇಳಿಕೆ ಕೊಟ್ಟಿರೋದು ನೀವು ಹೇಳಿದ್ರೆ ಕೊಡಿ ಕಂಪ್ಲೇಂಟ್ ಮಾಡಿ ಸೀಟ್ ಇರ್ಬೇಕು. ಈಗ ಇನ್ನೊಬ್ಬರಿಗೆ ಹೊಲಕ್ಕೆ ಬರ್ತೀವಿ ಅಂತ ವಿಚಾರ ಹೇಳಿದಿರ ಒಂದು ಶೈಲಾಟ ಕಾರಣಕ್ಕೋಸ್ಕರ ಮಾಡ್ಬಿಟ್ರೆ ಹೇಗೆ ಸರ್? ಅದು ಸಂಡೇನೋ ಬಂದಿತ್ತು. ಸಂಡೆ ವಾಂತಿ ಬಂದರೆ ಅನುಭವಿಸ್ಬೇಕಾ? ಸಂಡೆ ವಾಂತಿ ಬಂದರೆ ಅನುಭವಿಸ್ಬೇಕಂತ ಹೌದಲ್ಲ ಹೇಳಿ ಬೇರೆದಲ್ಲ ಸರ್. ವಾಂತಿ ಎಸೆನ್ಷಿಯಲ್ ಮತ್ತು ಭಾಳ ಮಿನಿಮಮ್ ಪ್ರೈಸ್ ಮಿನಿಮಮ್ ಪ್ರೈಸ್. ಒಂದೆರಡು ಕಡೆ ದೊಡ್ಡದಿದೆ ಗೋಡಂಬಿ ಚೆನ್ನಾಗಿ ಒಳ್ಳೆ ಪ್ರೆಸೆಂಟೇಷನ್. ಬೇಗ ಬೇಗ ಬಡವರನ್ನೇ ಬಡ್ಕೊಂಡು ತಿನ್ನುವಂಥ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗಿಬಿಟ್ಟಿದೆ. ಒಂದು ಕಡೆ BPL ರದ್ದು ಮಾಡ್ತಾರೆ, ಇನ್ನೊಂದು ಕಡೆ BPL ಇರುವಂಥ ರೋಗಿಗಳಿಗೆ ದುಪ್ಪಟ್ಟು ಹಣವನ್ನು ಸಂಗ್ರಹ ಮಾಡಿಕೊಳ್ತಾರೆ. ಯೋಜನೆ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಒಂದು ಯೋಜನೆ ಮಾಡಿದೆ ಕೇಂದ್ರ ಸರ್ಕಾರ. BPL ಹೋಲ್ಡರ್ ಯಾರಿದ್ದಾರೆ ಅವ್ರಿಗೆ ಹಣವನ್ನು ಉಚಿತವಾಗಿ ಮಾಡಬೇಕು ಅಂಥೇಳಿ ಇರೋವಂಥ ಯೋಜನೆ. ಆ ಯೋಜನೆಯನ್ನು ಕೂಡ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇರೋವಂಥ ನಮ್ಮ ರಾಜ್ಯದ ಸರ್ಕಾರ ಹಣ ಕಟ್ಟಿಸ್ಕೊಳ್ತಾರೆ. ಇಲ್ಲ ಅನೇಕರು ಅವರ ಕಷ್ಟಗಳನ್ನು ನೋವುಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರು. ರೋಗಿಗಳು BPL ಕಾರ್ಡ್ ಇದೆ 1700 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ, BPL ಕಾರ್ಡ್ ಇದೆ 1900 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ, ಬ್ಲಡ್ ಚೆಕಪ್ಗೆ 750 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಇದೆಲ್ಲ ನಾನು ಹೇಳಿದ್ದಲ್ಲ, ರೋಗಿಗಳೇ ಹೇಳಿದ್ದು. MRI CT ಸ್ಕ್ಯಾನಿಂಗ್ಗಳಿಗೆಲ್ಲದೂ ಕೂಡ ಹಣ ಕಟ್ಟಿಸ್ಕೊಳ್ಳೋವಂಥದ್ದು. ಬಡವರ ಪರವಾದಂಥ ಸರ್ಕಾರ ಅಂತ ನಾವು ಹೇಳ್ತೇವೆ, ಬಡವರನ್ನು ಬಡ್ಕೊಂಡು ತಿನ್ನೋವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಮೆಡಿಸಿನ್ಸ್ ಇದೆ ಅಂತ ಹೇಳ್ತಾರೆ, ಮೆಡಿಸಿನ್ಸ್ ಎಲ್ಲ ಕಡೆಯೂ ಇದೆ ಅಂತ ಹೇಳ್ತಾರೆ. ನಾನೀಗ ಮೆಡಿಸಿನ್ ಇದನ್ನ ಜಾಗಕ್ಕೆ ಹೋಗ್ಬಿಟ್ಟು ಬಂದೆ. ನಾನು ಅಲ್ಲಿರೋ ಪರಿಸ್ಥಿತಿನ ಅದನ್ನು ನೋಡಿಬಿಟ್ರೆ ಭಯ ಆಗುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ
ಆರ್ಡರ್ ಕೊಟ್ಟು 3 ತಿಂಗಳಾದರೂ 1 ತಿಂಗಳಾದರೂ 2 ತಿಂಗಳಾದರೂ ಮೆಡಿಸಿನ್ಸೇ ಬರಲ್ಲ ಅನ್ನೋಂಥ ಮಾತನ್ನು ಸಂಬಂಧಪಟ್ಟದ ಅಧಿಕಾರಿಗಳು ಹೇಳ್ತಾರೆ. ಯಾರಿಗೆ ಟೆಂಡರ್ ಆಗಿದೆ, ಟೆಂಡರ್ದಾರ ಏನು ಮಾಡ್ತಾ ಇದ್ದಾನೆ, ಅದೆಲ್ಲ ಈ ಟೆಂಡರ್ ಪ್ರೊಕ್ಯೂರ್ಮೆಂಟಲ್ಲಿ ಆಗಿರುತ್ತೆ. ಆದರೆ ಬಡ ರೋಗಿಗಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸನ್ನು ಸರ್ಕಾರ ಕೊಡೋದ್ರಲ್ಲಿ ವಿಫಲ ಆದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಂತಿ ಭೇದಿಗೆ ಹೊರಗಡೆಗೆ ಚೀಟಿ ಬರ್ಕೊಡುವಂಥ ಒಂದು ಸಿಸ್ಟಮ್ ಈ ದೇಶದ ಯಾವುದೇ ಮಹಾನಗರ ಪಾಲಿಕೆ ಯಾವುದೇ ರೀತಿಯ ಆಸ್ಪತ್ರೆಗಳಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಶಿವಮೊಗ್ಗದಲ್ಲಿ ಆ ರೀತಿ ಘಟನೆ ನಡೀತಾ ಇದೆ. ಮೊನ್ನೆ ಒಂದು ವಾರದ ಕೆಳಗಡೆಗೆ ನನಗೊಂದು ವಾಟ್ಸಾಪ್ ಬಂದಿತ್ತು. ಆ ವಾಟ್ಸಾಪಲ್ಲಿ ವಾಂತಿ ಭೇದಿಗೆ ಸಂಬಂಧಪಟ್ಟಂಥ ಔಷಧಿ ಬರೆದಿದ್ದಾರೆ, ನಾನು ಹೊರಗಡೆ ಹೋಗಿ ತೊಗೋಬೇಕು ಅಂತ ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ ಅಂಥೇಳಿ. ಇವತ್ತು ಆ ವಾಂತಿ ಭೇದಿಗೆ ಸಂಬಂಧಪಟ್ಟಂಥ ಚೀಟಿನ ತೋರಿಸಿ ಕೇಳಿದ್ರೆ ಇದೆ ಅಂತ ಒಬ್ಬರು ಹೇಳ್ತಾರೆ, ಸಂಬಂಧಪಟ್ಟಂಥ ಕೆಳಗಡೆ ಗೋಡನಿಗೆ ಹೋಗಿ ಕೇಳಿದ್ರೆ ಇನ್ನೊಂದು 3-4 ದಿವಸದಲ್ಲಿ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಈ ರೀತಿಯ ಒಂದು ದುಸ್ಥಿತಿ ಈ ಆರೋಗ್ಯ ಇಲಾಖೆಯಲ್ಲಿರುವಂಥ ಮಾತೆತ್ತದ ರಾಜಕಾರಣಗಳ ಮಾತುಗಳನ್ನು ಆಡ್ತಾರೆ ಮಂತ್ರಿಗಳು. ರಾಜಕಾರಣದ ಮಾಡೋಕ್ಕೆ ಬೇರೆ ಜಾಗಗಳಿದೆ ನಿಮಗೆ. ರಾಜಕಾರಣ ಮಾಡುವಂಥ ವೇದಿಕೆಗಳಲ್ಲಿ ನೀವು ರಾಜಕಾರಣ ಮಾಡಿ, ಆದರೆ ಬಡವರಿಗೆ ಸರ್ವಿಸ್ ಮಾಡೋದ್ರೊಳಗಡೆ ಹಿಂದೆ ಬೀಳಬೇಡಿ. ನನ್ನ ಕಳಕಳಿ ವಿನಂತಿ ಇದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನೇ ಮಾಡಬೇಕಾಗಿರೋದು. ರಾಜಕಾರಣಕ್ಕೆ ಬೇರೆ ವೇದಿಕೆಗಳು ನಿರ್ಮಾಣ ಮಾಡ್ಕೋಬೇಕು. ಬಡವರ ಮಧ್ಯೆ ಆಟ ಆಡೋವಂಥ ಅವಶ್ಯಕತೆ ಇಲ್ಲ. ಅವ್ರ ಜೊತೆ ಆಟ ಆಡಬೇಡಿ, ನೀವು ಅವ್ರ ಜೀವನ ಜೊತೆ ಹುಡುಗಾಟ ಮಾಡಬೇಡಿ. ಎಂತೆಂಥ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕಾದ್ರೆ ಒಂದಷ್ಟು ಇಂಜೆಕ್ಷನ್ಸ್ ಕೊಡ್ತಾರೆ, BP ವೇರಿಯೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದು ಸ್ಟಾಕ್ ಇರೋ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಅದು ಬರೋದು 2 ತಿಂಗಳಾದರೂ ಬರಲ್ಲ, ಆದೇಶ ಮಾಡಿ ಕಳಿಸಿದ್ರು ಬರಲ್ಲ. ದೊಡ್ಡವ್ರ ಗಮನಕ್ಕೆ ತರ್ತಾರೆ, ಆದರೆ ವರ್ಷಕ್ಕೆ ಬೇಕಾಗಿರುವಂಥ ಒಂದು ಔಷಧಿಗಳನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿ ತಾವು ತಗೊಳ್ತೀರಿ, ಆದರೆ 2 ತಿಂಗಳು 3 ತಿಂಗಳಾದರೂ ಕಳಿಸ್ಕೊಡಲ್ಲ ಅಂತ ಆದರೆ ರೋಗಿಗಳ ಕತೆ ಏನಾಗಬೇಕು? ಇದ್ರ ಬಗ್ಗೆ ಆಲೋಚನೆ ಮಾಡಿ, ರಾಜಕಾರಣ ಆಮೇಲೆ ಮಾಡಿ. ಮಾನ್ಯ ಮಂತ್ರಿಗಳೇ, ನೀವು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀರಿ ಅಂತ ಕೇಳಿದೆ ನಾನು, ತುಂಬ ಸಂತೋಷ. ಶಿವಮೊಗ್ಗಕ್ಕೆ ಬರಬೇಕು ಅನ್ನೋಂಥ ಒಂದು ಮನಸ್ಸಾದರೂ ಬಂದಿದೆಯಲ್ಲ ನಿಮಗೆ. ಇಲ್ಲಿರುವಂಥ ಅವ್ಯವಸ್ಥೆಯ ಆಗರವನ್ನು ತಾವು ಕಣ್ಣಾರೆ ನೋಡಿ ತಕ್ಷಣದಲ್ಲಿ ಸರಿಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆಗ್ರಹನೂ ಮಾಡೋದಿಲ್ಲ, ನಾನು ಕಳಕಳಿ ವಿನಂತಿ ನಂದಿದೆ. ಇವತ್ತು ನೋಡಿದಂಥ ದುಸ್ಥಿತಿ ಇನ್ಯಾವುದೇ ಆಸ್ಪತ್ರೆಗಳಲ್ಲಿ ಇರ್ಕೂಡ್ದು, ಹಾಗೆ ತಾವು ಕಾರ್ಯವನ್ನು ಮಾಡಬೇಕು. ಆಮೇಲೆ ರಾಜಕಾರಣದ ಮಾತುಗಳನ್ನು ನೀವು ಆಮೇಲೆ ಏನು ಬೇಕಾದ್ರೂ ಆಡಿ. ನೀವು ಔಷಧಿ ಲಭ್ಯ ಇಲ್ಲ, ಸಿಕ್ಕಾಪಟ್ಟೆ ಹಣ BPL ಕಾರ್ಡ್ದಾರರ ಹತ್ರ ಕಟ್ಟಿಸ್ಕೊಂಡಿದ್ದಾರೆ, ಜನ ಗೋಳೋ ಅಂತಿದ್ದಾರೆ. ಇದು ಜನ ಇವತ್ತು ಆಸ್ಪತ್ರೆಗೆ ಬಂದಾಗ ನಮ್ಮಗಳ ಹತ್ರ ಹೇಳಿದಿರುವಂಥ ಒಂದು ದುಸ್ಥಿತಿ. ಸತ್ಯ ಸಂಗತಿಯನ್ನು ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ. ಇದರೊಳಗಡೆ ರಾಜಕಾರಣ ಮಾಡೋಂಥ ಅವಶ್ಯಕತೆ ನನಗೇನಿಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಏನಿಲ್ಲ ಈ ವಿಷಯಗಳಲ್ಲಿ ರಾಜಕಾರಣ ಮಾಡುವಂಥದ್ದು. ಹಾಗಾಗಿ ತಕ್ಷಣದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು. 8 ತಿಂಗಳಾಯಿತು, ಬಡವರಿಗೆ ಜಾಸ್ತಿ ಮಾಡಿ ನೀವು ಶಿವಮೊಗ್ಗದಲ್ಲಿ. ಯಾರಿಗೆ ಕೇಳಿ ಮಾಡಿದೆ ಅಂತ ಕೇಳಬೇಕಲ್ಲ ನಾವು. ತಮ್ಮ ಗಮನಕ್ಕೆ ಬಂದಾಗಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಭಾಳ ಗಂಭೀರವಾಗಿ ಇದನ್ನು ತಗೊಳ್ತಾ ಇದ್ದೇನೆ ನಾನು. ಹಾಗಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ಈ ಕ್ಷಣದಿಂದ ತಕ್ಷಣದಿಂದ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮೀ ಟಾಕೀಸ್ ಹತ್ತಿರ, ಶಿವಮೊಗ್ಗ.